ಮೋದಿ ಅವರು ನಾನು ಸ್ಟ್ರಾಂಗ್ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವರೇ ನೀವೇ ಹುಡುಕ್ಬೇಕಾಗಿದೆ ಎಲ್ಲಿದ್ದಾರೆ ಅಂತ. ಸೊ ಪಾಪ ಸಿದ್ದರಾಮಯ್ಯನವರು ಮಂತ್ರಿಮಂಡಲದ ಸಚಿವರೇ, ನಾನು ಮುಖ್ಯಮಂತ್ರಿ ಅಂತ ಹೇಳೋವಂಥ ಸಚಿವರು ಅವ್ರ ಮಂತ್ರಿಮಂಡಲದಲ್ಲಿದ್ದಾರೆ. ನಾನು ಉಪಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ ಅಂತ ಹೇಳ್ಕೊತಾರೆ. ಪಾಪ ಅವ್ರು ನೋಡ್ತಾ ಕೂತವ್ರೆ, ಹಿಂಗೆ ನೋಡ್ತಿದ್ದಾರೆ ಮುಖ್ಯಮಂತ್ರಿ. ಪಾಪ 2013ರಲ್ಲಿ ಹೆಂಗಿದ್ರು ಹಂಗಿದಾರ ಪಾಪ ಅವರು. ಮಾತಿಗೆ ತಬ್ಬಿ ಇನ್ನೇನು ಮತ್ತೆ ಅವ್ರ ಪಾಪ ಈಕ್ ಆಗಿಬಿಟ್ಟವ್ರಲ್ಲ ಅವರು. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಂಪೂರ್ಣ ವೀಕು. ಅವ್ರು ಹೇಳ್ಕೊತಾರೆ, ಹಿಂಗೇನೆ ಪಾಪ ಹೇಳ್ಕೋಬೇಕಲ್ಲ, ಬಿಲ್ಡಪ್ ಕೊಟ್ಕೋತಾರೆ. ನಿಜವಾಗಿಯೂ ಸಿದ್ದರಾಮಯ್ಯನವರು ಅಸಹಾಯಕರು. ಅವರ ಸ್ವತಃ ಅವ್ರ ಆಯ್ಕೆಯಾಗುವಂಥ ಮಂತ್ರಿಮಂಡಲದಲ್ಲೇ ಅವ್ರ ಮಂತ್ರಿಗಳೇ ಅವ್ರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾರೆ. ನಾನು ಮುಖ್ಯಮಂತ್ರಿ ಆಕಾಂಕ್ಷಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ಈಗಲೇ ಆಗ್ತೀನಿ, ನಾಳೆನೇ ಆಗ್ತೀನಿ ಅಂತ ಹೇಳುವಂಥ ಮಂತ್ರಿಗಳು ಅವ್ರ ಮಂತ್ರಿ ಹೇಳ್ದಾಗ ಏನಾರ ಒಂದು ಕೆಮ್ಮಿದಾರ ಯಾರು ಸಿದ್ದರಾಮಯ್ಯನವರು? ಏನಾರು ಒಂದು ಮಾತು ಎಲ್ಲರೂ ಅಲ್ಲಿ ಬಾಯಿಗೆ ಬಂದಂಗೆ ಒಂದು, ತಲೆಗೆ ಬಂದಂಗೆ ಒಂದು, ಒಬ್ಬೊಬ್ಬರೂ ಮಾತಾಡ್ತಿದ್ದಾರೆ. ಹಾಗಾಗಿ ಎಲ್ಲೆಲ್ಲೋ ಏನೇನು ಮಾಡೋದು ಬಿಡಿ. ನಮ್ಮ ಮೈಸೂರಿಗೇನು ಏನಾರು ಸಿದ್ದರಾಮಯ್ಯನವ್ರು ಏನಾರು ಮಾಡ್ಲಿಕ್ಕಾಗಿದೆಯಾ? ಕ್ಯಾಂಡಿಡೇಟ್ ಹುಡುಕೋದು ಬಿಡಿ. ಅವರು ಮೈಸೂರು ಭಾಗಕ್ಕೆ ಮೈಸೂರು ಮಹಾರಾಜನೇ ಯಾರು ಅಂತಾರೆ. ಅವರಲ್ಲಿ ಎಳ್ಳಷ್ಟು ಸಿದ್ದರಾಮಯ್ಯನವರೇ ಅವರ ಮಾಡಿರೋಷ್ಟರಲ್ಲಿ ಎಳ್ಳಷ್ಟಾರ ಮಾತಾಡಿ, ಇಂಥ ಎಲ್ಲ ದುರಂಕಾರದ ಮಾತಾಡಿ, ಈ ದುರಂಕಾರದ ಮಾತುಗಳನ್ನೆಲ್ಲ ಬಿಟ್ಟು ಜನ ನಿಮ್ಮ ನೋಡ್ತಾ ಇದ್ದಾರೆ. ಅಹಂಕಾರದ ಮಾತುಗಳನ್ನ ಬಿಟ್ಟು ನಿಮ್ಮ ಕೊಡುಗೆಗಳ ಮೂಲಕ ನೀವು ಜನರ ಪ್ರೀತಿಯನ್ನು ಗಳಿಸ್ಕೊಂಡು ಇಂಥ ಮಾತುಗಳನ್ನು ಹೇಳಿದ್ರೆ ಕೇಳಿಸ್ಕೊಳ್ಳೋಣ. ನೀವು ಏನನ್ನೂ ಮಾಡದೆ ಮೈಸೂರು ಭಾಗಕ್ಕೆ, ಮೈಸೂರು ಭಾಗ ಜನಕ್ಕೆ ಆವತ್ತಿನ ಕಾಲದಲ್ಲಿ ಏನು ಅಭಿವೃದ್ಧಿಯನ್ನು ಪಡೆದಿದ್ದೀವೋ, ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಒಂದೇ ಒಂದು ಒಳ್ಳೆ ಸಂಸ್ಥೆ ತಂದು ಕೊಟ್ಟಿದ್ದೀರ ಯಜಮಾನ್ರೆ? ಏನೂ ತಂದು ಕೊಟ್ಟಿಲ್ಲ ನೀವು. ಇವತ್ತು ಮೈಸೂರು ಭಾಗದವ್ರು ಏನು ಮಾಡಬೇಕು? ಸ್ಥಗಿತವಾಗಿದೆ ಪ್ರಗತಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹಿಡಿದು ಏನಾರು ಒಂದು ಕೊಟ್ಟಿರೋ ಕೊಡುಗೆ ಹೇಳ್ಬೋದಿತ್ತು. ಏನೂ ಮಾಡಿದೆ ನೀವು. ಇವತ್ತಿಷ್ಟು ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಬಾರಿನೂ ಏನು ನೀವು ಕೂತಿದ್ರು, ಶ್ರಮ ವಹಿಸಿಲ್ದಿದ್ರು, ನಿಮ್ಮ ಶ್ರಮ ವಹಿಸಿಲ್ದೇ ಇಡೀ ನಾಡಿನಲ್ಲಿ ಯಾರು ಒಬ್ಬ ಮುಖ್ಯಮಂತ್ರಿ ಶ್ರಮವಿಲ್ಲದೆ ಮುಖ್ಯಮಂತ್ರಿ ಯಾರು ಆಗಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ವಿಶ್ವಾಸಕ್ಕೆ ತೊಗೊಂಡಿರ್ತೀವಿ. ಅವ್ರು ಹೇಳಿದ್ದೆಲ್ಲ ಕೆಲವು ಸಲ ಆಗಲ್ಲ, ಹಾಗಾಗಿ ಅತೃಪ್ತಿ ಇರ್ತದೆ. ಅವ್ರನ್ನೂ ವಿಶ್ವಾಸಕ್ಕೆ ತೊಗೊಳ್ತೀವಿ. ಖಂಡಿತ ಒಂದು ಸಣ್ಣ ಮಟ್ಟಕ್ಕೆ ಇದ್ದೇ ಇರ್ತದೆ ಈ ರೀತಿ ಬಹಿರಂಗವಾಗಿ ಬರೋವಂಥ ಮಾತುಗಳು. ಇಲ್ಲಿ ಮುಜುಗರ ಆಗುತ್ತೆ, ಇಲ್ಲ ಅಂತ ನಾವು ಏನು ಹೇಳಿದ್ರೆ ತಪ್ಪಾಗುತ್ತೆ. ಖಂಡಿತ ಮುಜುಗರ ಆಗುವಂಥದ್ದು ಆಗುತ್ತೆ. ಇದನ್ನು ಮೀರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಅನ್ನೋಂಥ ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ಕನ್ನಡಿಗನ ಇಚ್ಛೆ. ಹಾಗಾಗಿ ಇವೆಲ್ಲ ಮೀರಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಗೊಂದಲಗಳು ಇದ್ರೂ ಅದನ್ನು ಶಮನವಾಗಿ ಬಗೆಹರಿಸಿಕೊಂಡು ಒಗ್ಗಟ್ಟೇ ಶಕ್ತಿ. ಆ ಒಗ್ಗಟ್ಟಿನಿಂದ ನಾವು ಬರುವಂಥ 18ನೇ ಲೋಕಸಭಾ ಚುನಾವಣೆಯನ್ನು ಒಗ್ಗಟ್ಟಿನಿಂದ ನಾವು ಚುನಾವಣೆಯನ್ನು ಎದುರಿಸ್ತೀವಿ. ಸಮಗ್ರವಾಗಿ ಜನ ಆಶೀರ್ವಾದವನ್ನು ಪಡಿತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.